ಏನು ಹೆಲ್ಮೆಟ್ ಹಾಕೊಂಡು ಬೈಕಲ್ಲಿ ಹೋಗ್ತಾ ಇದ್ದೇನೆ ಅಂತ ತಿಳ್ಕೊಳ್ಬೇಡಿ. ಇದು ನಾನು ಇವತ್ತು ಹೇರ್ ಸ್ಪಾ ಮಾಡಿಕೊಂಡು ನನ್ನ ಹೇರ್ಗೆ ಸ್ಟೀಮ್ ಕೊಡ್ತಾ ಇರೋದು. ಈ ಸ್ಟೀಮ್ ಕೊಡೋದ್ರಿಂದ ರಂಧ್ರಗಳು, ತಲೆಯಲ್ಲಿರುವಂಥ ರಂಧ್ರಗಳೆಲ್ಲ, ಹೊಸ ಕೂದಲು ಬೆಳೆಯೋದಕ್ಕೆ ಬೇಕಾಗಿರೋ ರಂಧ್ರಗಳೆಲ್ಲ ಓಪನ್ ಆಗಿ ಹೊಸ ಕೂದಲು ಬೆಳೆಯೋದಕ್ಕೆ ಇದು ಸಹಕಾರಿ ಆಗುತ್ತಂತೆ. ಅದಕ್ಕೋಸ್ಕರ ನಾನೇ ಮಾಡಿಕೊಂಡು ಯಾರಿಗಾದ್ರೂ ಕೂದಲು ನಿಮಗೂ ಬೆಳಿಬೇಕು, ಕೂದಲು ಬರಬೇಕು ಅಂತ ಹೇಳಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡುವ. ಎಲ್ರಿಗೂ ನಮಸ್ಕಾರ. ಸುಳ್ಯದ ಬ್ಯೂಟಿ ಗಾರ್ಡನ್ ಯುನಿಸೆಕ್ಸ್ ಫ್ಯಾಮಿಲಿ ಸ್ಟುಡಿಯೋಗೆ ಸ್ವಾಗತ. ಇವತ್ತು ಬಂದಾಗಲೇ ಒಳ್ಳೆಯ ಸ್ವಾಗತವನ್ನು ಮಾಡಿದರು ಇಲ್ಲಿಯ ಓನರ್ ಶರಣ್ಯ ಅವರು, ಜೊತೆಗೆ ಲಿಖಿತ ಅವರು ಕೂಡ. ನಾನು ಇಲ್ಲಿರುವಂಥ ಸೌಲಭ್ಯಗಳು ಯಾವ ರೀತಿ ಇದೆ ಅಂತ ಲಾಸ್ಟ್ 3 ತಿಂಗಳ ಹಿಂದೆ ಇದು ಪ್ರಾರಂಭ ಆದಾಗ ಹೇಳಿದ್ದೆ. ಇವಾಗ ನಾನೇ ಅದರ ಎಕ್ಸ್ಪೀರಿಯನ್ಸ್ ತಗೊಳ್ಳೋದಕ್ಕೆ ಬೇಕಾಗಿ ಇಲ್ಲಿ ಬಂದೆ. ಲೋರಿಯಲ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದಾರೆ. ಮೊದಲಿಗೆ ಹೇರ್ ಸ್ಪಾ ಮಾಡೋಣ ಅಂತ ಹೇಳಿದ್ರು, ಹಾಗಾಗಿ ಹೇರ್ ವಾಶ್ ಫಸ್ಟ್ ಆಯಿತು. ತುಂಬ ಜನಕ್ಕೆ ಇದೆಲ್ಲ ನಮ್ಮ ಸುಳ್ಯದಲ್ಲೇ ಇದೆಯಾ ಅಂತ ಹೇಳುವಂಥ ಬಗ್ಗೆ ಇನ್ನೂ ಕೂಡ ಡೌಟ್ ಇದೆ. ನಮ್ಮ ಸುಳ್ಯದಲ್ಲೇ ಇರೋದು, ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಹೇರ್ ವಾಶ್ ಆದ ಕೂಡಲೇ ಹೇರ್ ಸ್ಪಾಗೆ ಬೇಕಾಗಿರುವಂತ ಕ್ರೀಮನ್ನು ಹಚ್ಕೊಳ್ಳೋದಕ್ಕೆ ರೆಡಿ ಆದೆ. ಹಾಗೆ ನೆಕ್ಸ್ಟ್ ಪ್ರೊಸೀಜರ್ ನೋಡಿ, ಡ್ಯಾಂಡ್ರಫ್ ಎಲ್ಲ ಹೋಗೋದಕ್ಕೆ ಈ ಹೇರ್ ಸ್ಪಾ ಮಾಡ್ತೀವಿ ಫಸ್ಟಿಗೆ. ಮತ್ತೆ ಹೇರ್ಗೆ ಬೇಕಾಗಿರುವಂತ ಮೈನ್ಲಿ ಪ್ರೋಟೀನ್ಗಳು ಕ್ರೀಮ್ ಹಾಕಿ ಆಗಿದೆ, ಅಪ್ಲೈ ಮಾಡಿ ಆಗಿದೆ. ಇನ್ನು 20 ಮಿನಿಟ್ಸ್ ಮಸಾಜ್ ಇದೆ. ಈ ಮಸಾಜ್ ಅಲ್ಲೇ ಒಂಥರ ಖುಷಿ ಇದೆ. ಏನೋ ಸ್ಟ್ರೆಸ್ ಆಗಿರುವಂತ ತಲೆಗೆಲ್ಲ ತುಂಬಾನೇ ಆರಾಮಾಗಿರುವಂತ ಫೀಲ್ ಕೊಡುತ್ತೆ. ಒಂದು 20 ಮಿನಿಟ್ಸ್ ಈ ತರ ಮಸಾಜ್ ಮಾಡ್ತಾ ಇದ್ರೆ ಇನ್ನೇನು ಬೇಕು ಹೇಳಿ, ಅಷ್ಟು ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಈ ಸ್ಟೀಮ್ ಕೊಡ್ತಾ ಇದ್ದಾರೆ ಹೇರ್ಗೆ, ಪೋರ್ಸ್ ಓಪನ್ ಆಗುತ್ತೆ, ಹೊಸ ಕೂದಲು ಬೆಳೆಯೋದಕ್ಕೆ ಚಾನ್ಸಸ್ ಇದೆ. ಸೊ ಸ್ಟೀಮ್ ಆದ ಬಳಿಕ ಮತ್ತೊಂದು ಬಾರಿ ಮಸಾಜ್ ಮಾಡ್ತಾರೆ. ಇದಾದ ನಂತರ ತಲೆಗೆ ಚೆನ್ನಾಗಿ ಹಾಕಿರೋ ಕ್ರೀಮ್ ಪ್ರೋಟೀನ್ ಎಲ್ಲ ಎಳ್ಕೊಳ್ಳಿ ಅಂತ ಹೇಳೋ ಕಾರಣದಿಂದ ತಲೆನ ಕವರ್ ಮಾಡಿ ಫೇಸ್ ಅಲ್ಲಿರೋ ಡಸ್ಟ್ಗಳನ್ನ ರಿಮೂವ್ ಮಾಡೋದಕ್ಕೆ ಈ ಕ್ಲೆನ್ಸ್ ಅಂತ ಅಂತೆ. ಸೊ ಅದು ಮಾಡ್ತಾರೆ. ಯಾವ ಕ್ರೀಮ್ ಯೂಸ್ ಮಾಡ್ತಾರೋ ಪ್ರತಿಯೊಂದನ್ನು ಕೂಡ ನಮಗೆ ತೋರಿಸಿನೇ ಅದನ್ನು ಬೇಕಿದ್ರೆ ನಾವು ಗೂಗಲಲ್ಲಿ ಚೆಕ್ ಮಾಡಿ ಯಾವ ರೀತಿ ರೇಟಿಂಗ್ಸ್ ಇದೆ, ಹಾಗೆಯೇ ಯಾವುದೇ ಪ್ರಾಬ್ಲಮ್ಸ್ಗಳು ಅಂದರೆ ಸೈಡ್ ಎಫೆಕ್ಟ್ಸ್ಗಳು ಬರದಿರ್ತಕ್ಕಂಥ ಕ್ರೀಮನ್ನು ಯೂಸ್ ಮಾಡ್ತಾರೆ. ಸೊ ನನಗೆ ಕೂಡ ಅದನ್ನು ತೋರಿಸಿದ್ರು. ಸೊ ತೋರಿಸಿ ನನ್ನ ಫೇಸ್ಗೆ ಅಪ್ಲೈ ಮಾಡಿದರು. ಕ್ಲೆನ್ಸ್ ಆಯಿತು, ಇನ್ನು ಡಿ10 ಅಪ್ಲೈ ಮಾಡ್ತಾ ಇದ್ದಾರೆ. ಫೇಸ್ಲಿರೋ ಟ್ಯಾನ್ ಏನಿದೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಇದರಿಂದ. ಕಣ್ಣು ಕೂಡ ಕೋಲ್ಡ್ ಆಗ್ತಾ ಇದೆ. ಸೊ ಒಂದು 20 ಮಿನಿಟ್ಸ್ ಆದಮೇಲೆ ಹೇಗಿರುತ್ತೆ ಫೀಲ್ ಅಂತ ಹೇಳ್ತೇನೆ. 20 ಮಿನಿಟ್ಸ್ ಆಯಿತು. ಆ ಫೇಶಿಯಲ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಈ ಫೇಶಿಯಲ್ ಪ್ರೊಸೀಜರಲ್ಲಿ ಫಸ್ಟಿಗೆ ಫೇಸ್ ಎಲ್ಲ ಮಸಾಜ್ ಕ್ಲಿಯರ್ ಆಗಿ ಮತ್ತೊಮ್ಮೆ ಮಾಡಿಕೊಂಡು ನಂತರ ಸ್ಟೀಮಲ್ಲಿ ಫೇಸಲ್ಲಿರುವಂತಹ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಇದೆಲ್ಲ ರಿಮೂವ್ ಆಗುತ್ತೆ. ಬ್ಲ್ಯಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಯಿತು. ಸಾಕಷ್ಟು ಮಂದಿಗೆ ಇದರ ಅವಶ್ಯಕತೆ ಕೂಡ ಇರುತ್ತೆ. 20 ಮಿನಿಟ್ಸ್ ಫೇಸ್ ಎಲ್ಲ ಮಸಾಜ್ ಆಯಿತು, ಫೋರ್ಸ್ಗಳೆಲ್ಲ ಓಪನ್ ಆಗಿರುತ್ತೆ. ಸೊ ಅದು ಕ್ಲೋಸ್ ಆಗಲಿಕ್ಕೆ ಬೇಕಾಗಿ ಪ್ಯಾಕ್ ಹಾಕೋದು. ಈ ರೀತಿ ಫೇಸಿಗೆ ಪ್ಯಾಕ್ ಹಾಕಿ ಒಂದು 10 ಮಿನಿಟ್ಸ್ ಫ್ರೀ ಮಾಡ್ಕೊಂಡು ಬನ್ನಿ ಒಂದಿನ. ನಮಗೋಸ್ಕರ ನಾವು ಟೈಮ್ ಕೊಡೋದು ಅಥವಾ ನಮ್ಮ ಸ್ಕಿನ್ಗೋಸ್ಕರ ಟೈಮ್ ಕೊಡೋದಂದ್ರೆ ಸುಳ್ಯದ ಬ್ಯೂಟಿ ಗಾರ್ಡನ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ನಿಮ್ಮ ಜೊತೆ ನಾನು ಹೇಳ್ತೀನಿ. ಫೇಸ್ ಎಲ್ಲ ವಾಶ್ ಆಯಿತು. ಆ ನಂತರ ಫಸ್ಟ್ಗೆ ಕ್ರೀಮ್ ಹಾಕಿದ್ವಲ್ಲ ತಲೆಗೆ, ಹೇರ್ ಸ್ಪಾ ಮಾಡಿದ್ವಲ್ಲ, ಹೇರ್ ಎಲ್ಲ ವಾಶ್ ಮಾಡಿ ಆದ ನಂತರ ಪೆಡಿಕ್ಯೂರ್, ಮೆನಿಕ್ಯೂರ್ ಇದು ಕೂಡ ಇಲ್ಲಿ ಇದೆ. ಹೀಗೆ ಸಾಕಷ್ಟು ಸೌಲಭ್ಯಗಳು ಇದೆ. ಇಬ್ಬರಿಗೂ ಥ್ಯಾಂಕ್ಸ್ ಹೇಳಿ ಬಂದೆ. ನೀವು ಕೂಡ ವಿಸಿಟ್ ಮಾಡಿ. ಸುಳ್ಯದ KSRTC ಬಸ್ ನಿಲ್ದಾಣದ ಎದುರು ಭಾಗದಲ್ಲಿ ಸುಳ್ಯ ಸೆಂಟರ್ ಅನ್ನುವಂಥ ಬಿಲ್ಡಿಂಗ್ ಅಲ್ಲಿ ಬ್ಯೂಟಿ ಗಾರ್ಡನ್ ಕಾರ್ಯನಿರ್ವಹಿಸ್ತಾ ಇದೆ. ಬನ್ನಿ, ಬೇಕಿರುವ ಸೌಲಭ್ಯ ಪಡ್ಕೊಳ್ಳಿ.